ಹೇಗೆ ಹಾಸ್ಪಿಟ್ಲಲ್ಲಿ ಅದನ್ನ ಚಿಕಿತ್ಸೆ ತಗೋಬೇಕಾದ್ರೆ ಹೇಗೆ ಹೆಲ್ಪ್ ಆಗ್ಬೇಕನ್ನೋದು ಇವೆರಡು ತುಂಬಾ ಇಂಪಾರ್ಟೆಂಟ್ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕು. ನಾನು ಯಾಕಂದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ. ಮಕ್ಕಳಿಗೆ ಸನ್ಮಾನ ಮಾಡೋದಿದೆ, ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡೋದಿದೆ. ಸೊ ಅದೇ ಕೇಳ್ತಾ ಇದ್ರು ಏನು ಸಜೆಷನ್ ಅಂತ. ನಾನು ಕ್ಯಾನ್ಸರ್ ರಿಲೇಟೆಡ್ ಕೆಲವೊಂದು ಫ್ಯಾಕ್ಟರ್ಸ್ ಅನ್ನ ನಿಮಗೆ ಹೇಳ್ತೀನಿ, ಯಾವಾಗ ನೀವು ವೈದ್ಯರ ಹತ್ರ ಬರಬೇಕು ಅಂತ. ಒಂದು, ವೆಯ್ಟ್ ಲಾಸ್. ನಿಮಗೆ ತೂಕ ಕಡಿಮೆ ಆಗ್ತಾ ಇದೆ, ಬಟ್ ಏನೂ ರೀಸನ್ ಇಲ್ಲ, ಅಂದ್ರೆ ನೀವು ಡೈಟಿಂಗ್ ಏನು ಮಾಡ್ತಾ ಇಲ್ಲ, ಬಟ್ ಆದ್ರೂ ತೂಕ ಕಡಿಮೆ ಆಗ್ತಾ ಇದೆ, ಅದು ಬಹಳ ಇಂಪಾರ್ಟೆಂಟ್. ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಅಂತ, ಅಂದ್ರೆ ಏನೋ ಒಂದು ತೊಂದರೆ ಇದೆ ನಿಮ್ಮ ಬಾಡಿನಲ್ಲಿ. ಕ್ಯಾನ್ಸರ್ ಇರ್ಬೇಕಂತ ಏನಿಲ್ಲ, ಬಟ್ ಅದು ಇಂಪಾರ್ಟೆಂಟ್. ಇನ್ನೊಂದು, ಕೆಮ್ಮು ಎಲ್ರಿಗೂ ಬರುತ್ತೆ. ಯೂಶಲಿ 1 ವಾರ ಇರುತ್ತೆ, 2 ವಾರ ಇರುತ್ತೆ, 3 ವಾರ ಇರುತ್ತೆ. ಬಟ್ 1 ತಿಂಗಳಿಗಿಂತ ಜಾಸ್ತಿ ಏನಾದರೂ ಕೆಮ್ಮು ಇದೆ ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್. ಅದು ಟಿಬಿ ಕಾಯಿಲೆ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿರ್ಬೋದು, ಅಂದ್ರೆ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ್ದು ಅಥವಾ ಈ ಶ್ವಾಸದ ನಾಳದ್ದು ಏನಾದರೂ ಕ್ಯಾನ್ಸರ್ ಇರ್ಬೋದು. ಅದೇ ರೀತಿ ಧ್ವನಿ ಚೇಂಜ್ ಆಗೋದು. ಈಗ ಯೂಶಲಿ ಕಾಮನ್ ಕೋಲ್ಡ್ ಕಾಫ್ ಆದಾಗ ಧ್ವನಿ ಚೇಂಜ್ ಆಗುತ್ತೆ, ಬಟ್ ಅದು ಧ್ವನಿ ಚೇಂಜ್ ಆಗಿರೋದು ನಿಮ್ಗೆ 1 ತಿಂಗಳಾದ್ರೂ ಕಡಿಮೆ ಆಗ್ತಿಲ್ಲ ಅಂದ್ರೆ ಅವಾಗ ಈ ಧ್ವನಿ ಪೆಟ್ಟಿಗೆ ಅಂತ ಹೇಳ್ತೀವಿ, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಲಂಗ್ಸ್ ಅಲ್ಲಿ ಏನೋ ತೊಂದರೆ ಆಗಿರ್ಬೋದು, ಅಥವಾ ಕೆಲವೊಂದು ಧ್ವನಿ ಪೆಟ್ಟಿಗೆಗೆ ಸಪ್ಲೈ ಮಾಡೋದು ನರ ಇರುತ್ತೆ, ಆ ನರ ಇನ್ವಾಲ್ವ್ ಆಗಿರ್ಬೋದು. ಸೊ ಅದನ್ನು ಬಹಳ ಇಂಪಾರ್ಟೆಂಟ್. ಆಮೇಲೆ ಜ್ವರ ಎಲ್ರಿಗೂ ಬರುತ್ತೆ, ಹೋಗ್ತಾ ಇರುತ್ತೆ. ಸ್ವಲ್ಪ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅದು ಎಲ್ಲದರಿಂದ ಜ್ವರ ಬರುತ್ತೆ. ಯೂಶಲಿ ಮ್ಯಾಕ್ಸಿಮಮ್ 1 ಮಂತ್. ನಿಮಗೆ ಲೋ ಗ್ರೇಡ್ ಫೀವರ್, ತುಂಬಾ ಜ್ವರ ಇಲ್ಲ, ತುಂಬಾ ಸಿವಿಯರ್ ಬರೋದಿಲ್ಲ, ಲೋ ಗ್ರೇಡ್ ಉಂಟು ಮಾಡಿದೆ ನನಗೆ. ಕಾರಣ ಈ ನೆರವು ಅಂತಕ್ಕಂಥ ಪದ ನಿಜವಾಗ್ಲೂ ವಿಶಾಲಾರ್ಥವನ್ನ ಒಳಗೊಂಡು ಕೇವಲ 3 ಅಕ್ಷರಗಳಿಂದ ಆರಂಭ ಆಗಿರ್ತಕ್ಕಂಥದ್ದು. ಅದು 3 ಅಕ್ಷರ ಅಲ್ಲ, ಮುಕ್ಕೋಟಿ ಅಕ್ಷರಗಳನ್ನು ಸಮವಾಗಿ ತೂಗ್ತಕ್ಕಂಥ. ನಾವು ಯಾವಾಗಲೂ ಈ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಖ್ಯಾತ ವೈದ್ಯರುಗಳು, ಅದರಲ್ಲೂ ಆಂಜನಪ್ಪನವರು, ನಮ್ಮ ರಾಜಶೇಖರ್ ಸರ್, ಮತ್ತೆ ಇವರುಗಳೆಲ್ಲ ಸೇರಿಕೊಂಡು ಈ ಹೇಗೆ ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸಬೇಕು, ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋ ವಿಚಾರವನ್ನು ಮನಮುಟ್ಟುವಂತೆ ಹೇಳಿದರು. ಈ ಮೊದಲನೇ ಸಾಲಿನಲ್ಲಿ ದೇಶವನ್ನು ಕಾಯ್ತಕ್ಕಂತಹ ಯೋಧರು ನಿಜವಾಗ್ಲೂ ನಾವು ಭಾಗ್ಯವಂತರು. ರಾತ್ರಿಡೀ ನಾವು ನಿದ್ದೆ ಮಾಡ್ತೀವಿ. ಈ ರೀತಿ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ನಮ್ಮ ಯೋಧರು ನಿಜವಾಗ್ಲೂ ಅವರ ಶ್ರಮ, ಅವರ ತ್ಯಾಗ ಅಡಗಿದೆ ಅಂತ ನಾನು ಅನುಭವಿಸಿ. ನಾನು 1974ರಲ್ಲಿ ತಿಪಟೂರಿನಲ್ಲಿ ಓದಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಒಂದು ಸೇನೆಗೆ ಸೇರಿಸ್ಕೊಳ್ಳೋದಿಕ್ಕೆ ಅಂತ ಅಲ್ಲಿನ ಟೀಮ್ ಬಂದಿತ್ತು. ನನಗೂ ಉತ್ಸುಕತೆ ಇತ್ತು. ನಾನು ಈಗಲೂ ಮೊನ್ನೆನೂ ಸಹಿತ ಅಂದ್ಕೊಂಡು ನನ್ನ ಸ್ನೇಹಿತರ ಹತ್ರನೂ ಹೇಳಿದೆ, ಹಾಗೇನಾದರೂ ಕರೆದ್ರೆ, ಈ ಒಂದು ಯುದ್ಧ ಏನಾದರೂ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ವಿಕೋಪಕ್ಕೆ ಹೋದ್ರೆ ನನ್ನನ್ನು ಕರೆದ್ರೆ ಕೊನೆಯ ಪಕ್ಷ ನಮ್ಮ ಸೈನಿಕರುಗಳಿಗೆ ಒಂದು ನೀರಿನ ಬಾಟ್ಲಾದ್ರೂ ತಗೊಂಡೋಗಿ ಕೊಡೋ ಒಂದು ಶಕ್ತಿಯನ್ನ ಕೊಡ್ಲಪ್ಪ. ಏಕೆಂದ್ರೆ ನಾನು ಬಾಲ್ಯದಿಂದಲೂ ಸೈನಿಕ ಸೇರ್ಬೇಕು ಅಂತ ಬಹಳ ಆಸೆ ಪಟ್ಟವನು. ಅವತ್ತಿನ ಬಹಳ ಕುಳ್ಳ ಇದ್ದೆ ನಾನು, 4 ಅಡಿ ಏನೋ ಇದ್ದೆ. ಅಲ್ಲೇನೋ ಮೆಜರ್ಮೆಂಟ್ ಇಕ್ಕು, ನೀನು ಆಗಲ್ಲಪ್ಪ ಅಂತ. ಹಾಗೆ ಇಲ್ಲಿ ಈ ಪ್ರತಿಯೊಬ್ಬರೂ ಸಹ ಇವತ್ತು ನಾವೇನಾಗಬೇಕಾಗಿದೆ ಅಂದರೆ, ಒಂದು ಕಡೆ ಎಲ್ಲೋ ಒಂದು ಕೊಳ್ಳುಬಾಕ ಸಂಸ್ಕೃತಿ ನಮ್ಮಲ್ಲಿ ಹೆಚ್ಚಿದೆ. ಈ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ನಮ್ಮನ್ನು ನಾವೇ ಮಾಡ್ತಿದ್ವಿ,
ಮಾನವೀಯ ಮೌಲ್ಯಗಳನ್ನು ದೂರ ತಳ್ತಾ ಇದ್ದೀವಿ, ಮೌಲ್ಯಗಳನ್ನು ಮರೆ ಮಾಡ್ತಾ ಇದ್ದೀವಿ. ಎಷ್ಟು ಅಸಹ್ಯವಾಗಿ ನಾವು ಮನುಷ್ಯರಾಗಿದ್ದೀವಿ ಅಂದರೆ ಎಲ್ಲರೂ ಅಲ್ಲ, ಬಹಳಷ್ಟು ಜನ ಬರೀ ಕೊಳ್ಳೋದು, ತಾನಾಯಿತು, ತನ್ನ ಸಂಸಾರ ಆಯಿತು, ತನ್ನ ಕುಟುಂಬ ಆಯಿತು ಅನ್ನೋ ಮನಸ್ಥಿತಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಇವತ್ತಿನ ಕಾಲಘಟ್ಟದಲ್ಲಿ ಈ ನಮ್ಮ ನೆರವು ಸೇವಾ ಟ್ರಸ್ಟ್ ಅಂತಕ್ಕಂಥ ಈ ಒಂದು ಟ್ರಸ್ಟ್ ಏನಿದೆ, ಹೃದಯವಂತರೇ ಈ ಟ್ರಸ್ಟಿನಲ್ಲಿ ಸೇರ್ಕೊಂಡಿರೋದ್ರಿಂದ ಅವರ ಹೃದಯ ವಿಶಾಲವಾಗಿದೆ. ಎಲ್ಲರನ್ನೂ ಸಹ ನಮ್ಮವರು ಅಂತ ತಬ್ಬಿ ಮಾಡ್ತಾ ಇದ್ದಾರೆ, ನಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ನನ್ನ ಆತ್ಮೀಯ ವಿದ್ಯಾರ್ಥಿಗಳೂ ಇದ್ದಾರೆ. ನನಗೆ ಅದು ಒಂದು ಖುಷಿ. ಅಂತಹ ವಿದ್ಯಾರ್ಥಿಗಳಿಗೆ ಹಿಂದೊಮ್ಮೆ ಮೇಷ್ಟ್ರಾಗಿದ್ನಲ್ಲ, ನಾನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕ ಅಂತ ಅನಿಸಿದೆ. ಈಗಲೂ ನಾನು ಶಿಕ್ಷಕನೇ. ಹೋಗ್ಬಾರ್ದು, ಯಾಕೆಂದ್ರೆ ಸೇವೆ ಮಾಡಬೇಕು, ಬಿಡಬೇಕು. ಆದ್ರಿಂದ ನಾವು ಯಾರಿಗಾದ್ರೂ ನಾವು ಸಹಾಯವನ್ನು ಮಾಡಿದ್ರೆ ಅಥವಾ ಉಪಕಾರವನ್ನು ಮಾಡಿದ್ರೆ ನಾವು ಅದನ್ನ ಮಾಡ್ತಾ ಬಿಡಬೇಕು. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನೇ ಎಲ್ಲರಿಗಿಂತ ದೊಡ್ಡನು, ನಾನೇ ಎಲ್ಲ ತಿಳಿದೀನಿ ಅಂತಕ್ಕಂಥ ಮನೋಭಾವವನ್ನು ಬಿಟ್ಟು ಬಿಡಬೇಕು. ಒಬ್ಬ ಒಂದ್ಸರಿ ವಿದ್ಯಾಪರ್ವತದ ಮೇಲೆ ಹೋಗಿ ನಿಂತ್ಕೊಂಡು ನಾನೇ ಎಲ್ಲರಿಗಿಂತ ಎತ್ತರವಾಗಿದ್ದೀನಿ, ಬಹಳ ದೊಡ್ಡ ವಿದ್ವಾಂಸ ಮತ್ತು ಭಾರತ ಮಾತೆ ವೀರಪುತ್ರರಿಗೆ ನನ್ನ ವಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ನಮ್ಮ ನೆರವು ಸೇವಾ ಟ್ರಸ್ಟ್ನ ಎಲ್ಲರಿಗೂ ನನ್ನ ವಂದನೆ ತಿಳಿಸುತ್ತಾ, ಇವತ್ತು ಈ ಒಂದು ಸುಂದರ ಸಮಾರಂಭ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಇದಕ್ಕೆ ಕಾರಣ ಈ ಟ್ರಸ್ಟಿನಲ್ಲಿ ಇರ್ತಕ್ಕಂಥ ಕೇವಲ 3 ಜನರಿಂದ ಏನು ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು. ಆ 3 ಜನರ ಸಮಾನ ಮನಸ್ಸು, ಸಮಾನ ಕೆಲಸ, 3ರಲ್ಲೂ ಒಂದೇ ಭಾವನೆ ಇದ್ದರೆ ಇವತ್ತು 60ಕ್ಕಿಂತ ದಾಟಿದ್ದಾರೆ ಇದರಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಅಂದಾಗ ಎಲ್ಲರಲ್ಲೂ ಸಮಾನ ಮನಸ್ಸು ಬರಬೇಕು. ಆ ಸಮಾನ ಮನಸ್ಸಿನವರೇ ಸೇರಿಕೊಂಡಾಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ. ಅಂತ ಕಾರ್ಯಕ್ರಮವನ್ನು ಈ ನಮ್ಮ ನೆರವು ಸೇವಾ ಟ್ರಸ್ಟ್ನವರು ನಡೆಸ್ಕೊಂಡ್ಬಂದಿದ್ದಾರೆ. ಇದರಲ್ಲಿ ಹಿರಿಯರನ್ನು ಗೌರವಿಸಿದ್ದಾರೆ, ಗುರುಗಳನ್ನು ಗೌರವಿಸಿದ್ದಾರೆ, ನಮ್ಮ ದೇಶದ ಭಾರತ ಮಾತೆಯ ಪುತ್ರರನ್ನು ಗೌರವಿಸಿದ್ದಾರೆ. ಹಾಗೆ ಮುಂದಿನ ದೇಶದ ಭವ್ಯ ಭಾರತದ ಪ್ರಜೆಗಳು, ವೀರ ಯೋಧರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಆಗತಕ್ಕಂಥ ಮಕ್ಕಳನ್ನ ಪ್ರೋತ್ಸಾಹಿಸಿ ಮುಂದಿನ ಯುವ ಪೀಳಿಗೆಯನ್ನು ಉತ್ತಮವಾದ ಒಂದು ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯ ಸತತವಾಗಿ ಹೀಗೆ ನಡ್ಕೊಂತ ಹೋಗಲಿ, ಈ ಟ್ರಸ್ಟ್ ಇನ್ನೂ ತುಂಬಾ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೆ ಮತ್ತೊಮ್ಮೆ ಸೈನಿಕರಿಗೆ ಹೇಳಬೇಕು. ಯಾಕೆಂದ್ರೆ ತಮ್ಮ ಜೀವದ ಹಂಗನ್ನು ತೊರೆದು ತಂದೆ ತಾಯಿ ಕುಟುಂಬ ಎಲ್ಲವನ್ನು ತೊರೆದು ಚಳಿ ಮಳೆ ಗಾಳಿ ಅನ್ನೋದನ್ನು ಎಲ್ಲವನ್ನೂ ಮರೆತು ಅವರು ದೇಶದ ಗಡಿಯಲ್ಲಿ ದೇಶವನ್ನು ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಸುಖವಾಗಿ ಸಮಾರಂಭ ಸಭೆ ಸುಖ ಸಂತೋಷ ಎಲ್ಲದರಲ್ಲೂ ಇರ್ತೀವಿ. ಅದಕ್ಕೆಲ್ಲ ಕಾರಣ ಅವರ ತ್ಯಾಗ. ಮೊಟ್ಟ ಮೊದಲಾಗಿ ಒಂದು ಸಲ್ಯೂಟನ್ನ ಸೈನಿಕರಿಗೆ, ಮತ್ತೊಂದು ಸಲ್ಯೂಟನ್ನು ನಮ್ಮ ಭಾರತ ಮಾತೆಗೆ ಕೊಡ್ಬೇಕು. ಯಾಕಂದ್ರೆ ಇಂಥ ಭೂಮಿಯಲ್ಲಿ ಹುಟ್ಟಿದ್ರೆ ನಾವು ಪುಣ್ಯವಂತರು.